ಯಾಕೋ ಕಷ್ಟದಲ್ಲೂ ನರ್ತಾ ಇದೆಯಾ? ಊಟಕ್ಕೆ ಬರ್ತಾನೆ, ಆದ್ರೆ ನಗೋಕ್ಕೂ ಬರ್ತಾನಲ್ಲ. ಶಂಕರ್ ನಾಗ್ ಅವ್ರ ಕೊಡುಗೆನೆ, ಅನಂತನಾಗ್ ಶಂಕರ್ ನಾಗ್ ಅವ್ರ ಕೊಡುಗೆನೆ. ನೋಡಿ ಸ್ವಾಮಿ, ನಾವಿರೋದು ಹೀಗೆ. ನಾವು ಕ್ಷಣದಲ್ಲಿ ಆ ಮಾತೊಂದು ವಯಸ್ಸಿಗೆ ಕರ್ಕೊಂಡು ಹೋಗ್ಬೇಕು. ಕೇಳದೆ ನಿಮಗೀಗ ಕರಾಟೆ ಕಿಂಗ್ ಶಂಕರ್ ನಾಗ್ ಕೊಲೆ ಹೇಗಾಯ್ತು ಅಂದ್ರೆ ಯಾರಾದ್ರೂ ಕೇಳಿದ್ರೆ ಹೆಸರು ಬರೋದೇ ಡಾಕ್ಟರ್ ರಾಜ್ಕುಮಾರ್. ಇಂದಿಗೂ ಶಂಕರ್ ನಾಗ್ ಅವರ ಸಾವಿಗೆ ಡಾಕ್ಟರ್ ರಾಜ್ಕುಮಾರ್ ಎಂದು ಹೇಳುತ್ತಾರೆ. ಶಂಕರ್ ನಾಗ್ ಸತ್ತು 20 ವರ್ಷ ಆಯ್ತು, ಇಂದಿಗೂ ಕೂಡ ಸಾವಿನ ರಹಸ್ಯ ಬರಲಿಲ್ಲ. ಶಂಕರ್ ನಾಗ್ ಅವರ ಬೆಳವಣಿಗೆಯನ್ನು ಸಹಿಸಿಕೊಳ್ಳಲು ಡಾಕ್ಟರ್ ರಾಜ್ಕುಮಾರ್ ಇಂದ ಆಗಲಿಲ್ಲ. ಆದ್ದರಿಂದ ಆಕ್ಸಿಡೆಂಟ್ ಮಾಡಿಸಿ ಶಂಕರ್ ನಾಗ್ ಅವರನ್ನು ರಾಜ್ಕುಮಾರ್ ಅವರು ಸಾಯಿಸಿದರು ಎಂದು ಈಗಲೂ ಕೂಡ ಜನಗಳು ಹೇಳ್ತಾರೆ. ಆದ್ರೆ ಇದು ನಿಜವಾಗ್ಲಿಯೂ ಶಂಕರ್ ನಾಗ್ ಅವರು ಆ ರಾತ್ರಿ ನಡೆದಿದ್ದೇನು? ಆ ಒಂದು ನಾರ್ಮಲ್ ಆಕ್ಸಿಡೆಂಟ್ ಆಗಿತ್ತಾ, ಇಲ್ಲ ಆತನನ್ನು ಕೊಲೆ ಮಾಡಲಾಯಿತಾ? ಬನ್ನಿ ಇಂಚಿಂಚು ಮಾಹಿತಿಯನ್ನ ಕೊಡ್ತೀನಿ. ಉತ್ತರ ಕನ್ನಡ ಜಿಲ್ಲೆಯ ಮಲ್ಲಾಪುರ ಗ್ರಾಮದಲ್ಲಿ ಆನಂದ್ ಮತ್ತು ನಾಗರ ಸಂದಿಕಟ್ಟೆ ಎಂಬ ಬ್ರಾಹ್ಮಣ ದಂಪತಿಗಳಿಗೆ ಇವರಿಗೆ 3 ಜನ ಮಕ್ಕಳಿರುತ್ತಾರೆ. ಅವರಿಗೆ ಶ್ಯಾಮಲ, ಅನಂತ್ ನಾಗ್, ಶಂಕರ್ ನಾಗ್ ಅಂತ. ಇದರಲ್ಲಿ ಶಂಕರ್ ನಾಗ್ 9 ನವೆಂಬರ್ 1954ರಲ್ಲಿ ಜನಿಸುತ್ತಾರೆ. ಇವರು ಸಾಂತಸತ್ವ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿದವರು. ಇವರು ಹಿರಿಯ ಕಾಶ್ಮೀರದಲ್ಲಿ ಇದ್ದರಂತೆ. ಕಾಶ್ಮೀರದ ದಂಗೆಗಳು ಆದಾಗ ಅಲ್ಲಿಂದ ಬಂದು ಬಿಟ್ಟು ಕರ್ನಾಟಕ ನೆಲೆ ಊರಿದ್ದರಂತೆ. ಶಂಕರ್ ನಾಗ್ ಚಿಕ್ಕ ವಯಸ್ಸಿದ್ದಾಗ ಅವರಿಗೆ ಪ್ರೀತಿಯಿಂದ ಭವಾನಿ ಶಂಕರ್ ಎಂದು ಕರೆಯುತ್ತಿದ್ದರಂತೆ. ಮುಂದೆ ಇವರು ಶಂಕರ್ ನಾಗ್ ಎಂದು ಬದಲಾಯಿಸಿಕೊಳ್ಳುತ್ತಾರೆ. ಇವರ ಮಾತೃಭಾಷೆ ಕೊಂಕಣಿಯಾಗಿದ್ದರೂ ಹೆಚ್ಚಿಗೆ ಮರಾಠಿ ಮತ್ತು ಕನ್ನಡ ಭಾಷೆಯನ್ನು ಬಳಸುತ್ತಿರುತ್ತಾರೆ. ಶಂಕರ್ ನಾಗ್ ಅವರಿಗೆ ಮ್ಯೂಸಿಕ್ ಮತ್ತು ಮ್ಯೂಸಿಕ್ ಇನ್ಸ್ಟ್ರೂಮೆಂಟ್ಗಳಲ್ಲಿ ತುಂಬಾ ಆಸೆ ಇತ್ತು. ಅದಕ್ಕೆ ಇವರು ತಬಲಾ, ಹಾರ್ಮೋನಿಯಂ, ಕೊಳಲು ಅನೇಕ ಸಂಗೀತ ವಾದ್ಯಗಳನ್ನು ಕಲಿತುಕೊಳ್ಳುತ್ತಾರೆ. ನಾಟಕ ಮತ್ತು ಮ್ಯೂಸಿಕ್ ಬ್ಯಾಂಕ್ ನಲ್ಲಿ ಶಂಕರ್ ನಾಗ್ ಅವರ ಜೀವನ ಚೆನ್ನಾಗಿ ನಡೆಯುತ್ತಿತ್ತು. ಇದೇ ಸಮಯದಲ್ಲಿ ಇವರಿಗೆ ಅರುಂಧತಿ ರಾವ್ ಅವರ ಪರಿಚಯವಾಗುತ್ತದೆ. ಅವರು ಕೂಡ ಥಿಯೇಟರ್ ನಲ್ಲಿ ಒಬ್ಬ ಥಿಯೇಟರ್ ಆರ್ಟಿಸ್ಟ್ ಆಗಿ ಕೆಲಸ ಮಾಡುತ್ತಿರುತ್ತಾರೆ. ಮೂಲತಃ ಅರುಂಧತಿ ರಾವ್ ಅವರು ದೆಹಲಿಯರವರು. ಅವರು ಫ್ಯಾಮಿಲಿ ಸಹಿತ ಮುಂಬೈಗೆ ಬಂದು ಇರುತ್ತಾರೆ. ಅರುಂಧತಿ ರಾವ್ ಅವರು ಕಲಾವಿದೆ, ನಾಟಕಗಳನ್ನು ಮಾಡುತ್ತಿರುತ್ತಾರೆ. ಶಂಕರ್ ನಾಗ್ ಅವರನ್ನು ಮೀರಿಸುವಂತ ನಟನೆಯನ್ನು ಅರುಂಧತಿ ರಾವ್ ಅವರು ಮಾಡುತ್ತಿರುತ್ತಾರೆ. ನೀವು ಇವರ ನಟನೆಯನ್ನು ಜೋಗಿ ಫಿಲಂ ನಲ್ಲಿ ನೋಡಬಹುದು. ಇದರ 6 ವರ್ಷಗಳ ನಂತರ ಶಂಕರ್ ನಾಗ್ ಮತ್ತು ಅರುಂಧತಿ ರಾವ್ ಅವರು ಮದುವೆ ಮಾಡಿಕೊಳ್ಳುತ್ತಾರೆ. ಇದೆಲ್ಲ ಮುಂಬೈಲಿ ನಡೆಯುತ್ತಿರುವಾಗ ಕರ್ನಾಟಕದಲ್ಲಿ ಒಬ್ಬ ಫೇಮಸ್ ಡೈರೆಕ್ಟರ್ ಗಿರೀಶ್ ಕಾರ್ನಾಡ್ ಅವರು ಒಂದಾನೊಂದು ಕಾಲದ ಮೂವಿಗೆ ಒಬ್ಬ ಹೊಸ ಆಕ್ಟರ್ ಅನ್ನು ಹುಡುಕುತ್ತಿರುತ್ತಾರೆ. ಆದರೆ ಇವರಿಗೆ ಬೇಕಾದ ಆಕ್ಟರ್ ಸಿಗುತ್ತಾ ಇರಲಿಲ್ಲ. ಒಮ್ಮೆ ಗಿರೀಶ್ ಕಾರ್ನಾಡ್ ಅವರು ಕೆಲಸಕ್ಕಾಗಿ ಮುಂಬೈಗೆ ಹೋದಾಗ ಅಲ್ಲಿ ಒಂದು ನಾಟಕವನ್ನು ನೋಡುತ್ತಿರುತ್ತಾರೆ. ಅಲ್ಲಿ ಮೇನ್ ರೋಲ್ ನಲ್ಲಿ ಶಂಕರ್ ನಾಗ್ ಅವರು ನಟಿಸಿರುತ್ತಿರುತ್ತಾರೆ. ಅದನ್ನು ನೋಡಿ ಗಿರೀಶ್ ಕಾರ್ನಾಡ್ ಅವರು ಫಿಕ್ಸ್ ಆಗಿ ಬಿಡ್ತಾರೆ. ತಮ್ಮ ಮೂವಿಯ ಮೇನ್ ರೋಲ್ ಅನ್ನು ಇವರಿಗೆ ಕೊಡಬೇಕು ಅಂತ ಹೇಳುತ್ತಾರೆ. ಆದ್ರೆ ಕರ್ನಾಟಕದವರು ಎಂದು ಗಿರೀಶ್ ಕಾರ್ನಾಡ್ ಅವರಿಗೆ ಗೊತ್ತಾದಾಗ ಇವರ ಪರಿಚಯ ಆಗೋಕೆ ಹೆಚ್ಚಿನ ಸಮಯ ಬೇಕಾಗುವುದಿಲ್ಲ. ಗಿರೀಶ್ ಕಾರ್ನಾಡ್ ಅವರು ತಮ್ಮ ಮೂವಿಯಲ್ಲಿ ಮೇನ್ ರೋಲ್ ಅನ್ನು ನಟಿಸುವಂತೆ ಕೇಳಿದಾಗ ಶಂಕರ್ ನಾಗ್ ಅವರು ಒಂದು ಮಾತನ್ನ ಹೇಳ್ತಾರೆ, ಬನ್ನಿ ನೋಡೋಣ. ಗಿರೀಶ್ ಕಾರ್ನಾಡ್ ಅವರು ಬಂದ್ರು, ನೋಡಿದ್ರು, ಮತ್ ಕೇಳಿದ್ರು, ಸಿನಿಮಾದಲ್ಲಿ ಪಾರ್ಟ್ ಮಾಡ್ತೀಯನೋ ಹುಡುಗ ಅಂತ. ಸಿನಿಮಾ ಅಂದ್ರೆ ಸ್ವಲ್ಪ ಭಯ ಹೆದರಿಕೆ ಇತ್ತೇ ಇತ್ತು. ಆದ್ರೂ ಧೈರ್ಯ ಮಾಡಿ ಸಿನಿಮಾ ತಾನೇ, ಅದ್ರಲ್ಲಿ ಏನಂತೆ ಮಾಡೋಣ ಸರ್ ಅಂದೆ. ಈ ಸಿನಿಮಾವನ್ನು ದಾಂಡೇಲಿಯ ದಟ್ಟ ಅರಣ್ಯದಲ್ಲಿ ಶೂಟ್ ಮಾಡಲಾಗುತ್ತಿತ್ತು. ನಂತರ 1978ರಲ್ಲಿ ಈ ಮೂವಿ ರಿಲೀಸ್ ಆಗುತ್ತದೆ. ಈ ಮೂವಿಯಿಂದ ಶಂಕರ್ ನಾಗ್ ಅವರು ಸಾಕಷ್ಟು ಹೆಸರು ಮಾಡುತ್ತಾರೆ. ಈ ಮೂವಿಯಿಂದ ಶಂಕರ್ ನಾಗ್ ಅವರಿಗೆ ಸಿಲ್ವರ್ ಪಿಕಾಕ್ ಅವಾರ್ಡ್ ಮತ್ತೆ ನ್ಯಾಷನಲ್ ಫಿಲಂ ಅವಾರ್ಡ್ ಕೂಡ ಇನ್ನೂ ಕೆಲವು ಪ್ರಶಸ್ತಿಗಳು ಸಿಗುತ್ತವೆ. ಇಲ್ಲಿಂದ ಶಂಕರ್ ನಾಗ್ ಅವರ ಜೀವನವೇ ಬದಲಾಗುತ್ತದೆ. ಅಲ್ಲಿಂದ ಒಂದಾದ ಮೇಲೆ ಒಂದು ನಂತರ ಹಿಟ್ ಮೂವಿಗಳನ್ನ ಶಂಕರ್ ನಾಗ್ ಅವರು ಕೊಡುತ್ತಾ ಹೋಗ್ತಾರೆ. ಸುಮಾರು 12 ವರ್ಷಗಳಲ್ಲಿ ಶಂಕರ್ ನಾಗ್ ಅವರು 93 ಸಿನಿಮಾಗಳಲ್ಲಿ ಕೆಲಸ ಮಾಡುತ್ತಾರೆ. ಇವನ ಅನಂತ್ ನಾಗ್ ಜೊತೆ ಸೇರಿ ಮಿಂಚಿನ ಓಟ, ಗೀತಾಗಳಂತಹ ಹಿಟ್ ಮೂವಿಗಳನ್ನು ಕೂಡ ಕೊಡುತ್ತಾರೆ. ಆ ಸಮಯದಲ್ಲಿ ಆಟೋ ರಾಜ ಮೂವಿ ಎಷ್ಟು ಫೇಮಸ್ ಆಗಿತ್ತು ಅಂದ್ರೆ ಇಂದಿಗೂ ಕೂಡ ಎಲ್ಲಾ ಶಂಕರ್ ನಾಗ್ ಅವರ ಫೋಟೋ ಆಟೋ ಮೇಲೆ ಇದ್ದೇ ಇರುತ್ತದೆ. ಇಡೀ ಭಾರತದ ಮೊಟ್ಟ ಮೊದಲ ಬಾರಿಗೆ ಅಂಡರ್ ವಾಟರ್ ಸಿನಿಮಾ ಶೂಟ್ ಮಾಡಿದ ಮೊಟ್ಟ ಮೊದಲ ಸಿನಿಮಾ ಅಂಡರ್ ವಾಟರ್ಗೆ ಹೋಗಿ ಶೂಟ್ ಮಾಡಿದಂತ ನಾಯಕ ಯಾರು ಅಂದ್ರೆ ಶಂಕರ್ ನಾಗ್ ಅವರು. ಇನ್ನೊಂದು ವಿಷಯ ಏನಂದ್ರೆ ಈ ಮೂವಿಯಲ್ಲಿ ಲೀಡ್ ಆಕ್ಟರ್ ಆಗಿ ಡಾಕ್ಟರ್ ರಾಜ್ಕುಮಾರ್ ಅವರು ನಟಿಸಿರುತ್ತಾರೆ. ಈ ಮೂವಿಯ ನಂತರ ಡಾಕ್ಟರ್ ರಾಜ್ಕುಮಾರ್ ಮತ್ತು ಶಂಕರ್ ನಾಗ್ ಅವರ
ತುಂಬಾ ಕ್ಲೋಸ್ ಆಗ್ತಾ ಹೋಗ್ತಾರೆ. ಇದಕ್ಕಿಂತ ಮುಂಚೆ ಒಳ್ಳೆಯ ಪರಿಚಯವಿತ್ತು, ಆದ್ರೆ ಈ ಮೂವಿಯಲ್ಲಿ ಒಳ್ಳೆಯ ಸಮಯವನ್ನು ಕಳೆದಿದ್ದರಿಂದ ಒಳ್ಳೆಯ ಶಂಕರ್ ನಾಗ್ ಮತ್ತು ರಾಜ್ಕುಮಾರ್ ಅವರಲ್ಲಿ ಒಳ್ಳೆಯ ಬಾಂಧವ್ಯ ಬೆಳೀತದೆ. ಶಂಕರ್ ನಾಗ್ ಮತ್ತು ಡಾಕ್ಟರ್ ರಾಜ್ಕುಮಾರ್ ಮೇಲೆ ಒಳ್ಳೆಯ ಬಾಂಧವ್ಯವೂ ಕೂಡ ಇತ್ತು. ಶಂಕರ್ ನಾಗ್ ಅವರು ಕೇವಲ 12 ವರ್ಷಗಳಲ್ಲಿ 90 ಸಿನಿಮಾಗಳಲ್ಲಿ ಭಾಗವಹಿಸಿ ತುಂಬಾ ಪೀಕಲ್ಲಿ ಇರುತ್ತಾರೆ ಮತ್ತು ಜನಮನ್ನಣೆಯನ್ನು ಪಡೆದಿರುತ್ತಾರೆ. ಅಂತಹ ಸಮಯದಲ್ಲಿ ಅವರಿಗೆ ಒಂದು ಸಿನಿಮಾ ಸಿಗುತ್ತೆ, ಅದೇ ಜೋಕುಮಾರ ಸ್ವಾಮಿ. ಇದು ಶಂಕರ್ ನಾಗ್ ಅವರ ಪ್ರೊಡ್ಯೂಸರ್ ಆಗಿರುತ್ತಾರೆ ಮತ್ತು ನಾಯಕನಾಗಿ ನಟಿಸಲು ಇಚ್ಛಿಸುತ್ತಾರೆ. ಇದಕ್ಕೆ ಗಿರೀಶ್ ಕಾರ್ನಾಡ್ ನಿರ್ದೇಶಕರಾಗಿರುತ್ತಾರೆ. ಆ ಜೋಕುಮಾರ ಸ್ವಾಮಿಯ ಮೊದಲ ಶೂಟಿಂಗ್ ಮತ್ತು ಮುಹೂರ್ತಕ್ಕೆ ಬಾಗಲಕೋಟೆ ಜಿಲ್ಲೆಯ ಸಮೀಪದಲ್ಲಿ ಒಂದು ಹಳ್ಳಿ ಇರುತ್ತೆ. ಆ ಹಳ್ಳಿಗೆ ಮುಹೂರ್ತಕ್ಕೆ ಬರಲೇಬೇಕೆಂದು ಗಿರೀಶ್ ಕಾರ್ನಾಡ್ ಅವರು ಶಂಕರ್ ನಾಗ್ ಅವರಿಗೆ ಫೋನ್ ಮಾಡಿ ಹೇಳುತ್ತಾರೆ. ಶಂಕರ್ ನಾಗ್ ಅವರು ಅದಕ್ಕೆ ಸರಿ ಆಯ್ತು ಎಂದು ಹೇಳ್ತಾರೆ. ಶಂಕರ್ ನಾಗ್ ಅವರು 29 ಸೆಪ್ಟೆಂಬರ್ 1990 ರಾತ್ರಿ ಹೊತ್ತು ತಮ್ಮ ತಾಯಿ ಮತ್ತು ಅಣ್ಣನ ಜೊತೆ ಊಟ ಮಾಡಿಕೊಂಡು ಬಾಗಲಕೋಟೆಗೆ ಹೋಗಲು ರೆಡಿಯಾಗಿರುತ್ತಾರೆ. ಆಗ ಶಂಕರ್ ನಾಗ್ ಅವರ ತಾಯಿ ರಾತ್ರಿ ಹೊತ್ತು ಪ್ರಯಾಣ ಮಾಡುವುದು ಸರಿ ಇಲ್ಲ, ಬೆಳಗ್ಗೆ ಎದ್ದು ಹೋಗು ಅಂತ ಹೇಳ್ತಾರೆ. ಅದಕ್ಕೆ ಶಂಕರ್ ನಾಗ್ ಅವರು, ನಾನು ಈ ಮೂವಿಯಲ್ಲಿ ಹಣೆ ಹೂಡಿಕೆ ಮಾಡಿದ್ದೇನೆ, ನಾನೇ ಹೋಗದಿದ್ದರೆ ಹೇಗೆ ಅಂತ ಹೇಳುತ್ತಾರೆ. ಶಂಕರ್ ನಾಗ್ ಅವರ ಅಣ್ಣ ಅನಂತ್ ನಾಗ್ ಅವರು ಹೇಳ್ತಾರೆ, ಗಿರೀಶ್ ಕಾರ್ನಾಡ್ ಅವರು ಬೇಜಾರೇನಾಗುವುದಿಲ್ಲ, ನಾನು ಅವರಿಗೆ ಹೇಳ್ತೀನಿ. ರಾತ್ರಿಯ ಪ್ರಯಾಣ ತಡೆಯಲು ತುಂಬಾ ಪ್ರಯತ್ನವನ್ನು ಮಾಡ್ತಾರೆ ಆದ್ರೆ ಅನಂತ್ ನಾಗ್ ಅವರು. ಆದರೆ ಶಂಕರ್ ನಾಗ್ ಅವರದು ಮಾತು ಅಂದ್ರೆ ಮಾತು, ಕೆಲಸ ಅಂದ್ರೆ ಕೆಲಸ. ಶಂಕರ್ ನಾಗ್ ಅವರು ತಮ್ಮ ಅರುಂಧತಿ ಹೆಂಡತಿ ಮತ್ತೆ 2.5 ವರ್ಷದ ಮಗಳು ಕಾವ್ಯ ಮತ್ತೆ ಡ್ರೈವರ್ ಲಿಂಗಣ್ಣ ಅವರ ಜೊತೆ ತಮ್ಮ ಕಾರಿನಲ್ಲಿ ಫಿಯೇಟ್ 118 NE ನಲ್ಲಿ 2 ಗಂಟೆಗೆ ಬೆಂಗಳೂರಿನಿಂದ ಹೊರಡುತ್ತಾರೆ. ಇವರು ಬೆಂಗಳೂರಿಂದ ದಾವಣಗೆರೆ ಮಾರ್ಗವಾಗಿ ಬಾಗಲಕೋಟೆ ಸಮೀಪದ ಒಂದು ಊರಿಗೆ ಹೋಗಬೇಕಿತ್ತು. ಬೆಂಗಳೂರಿಂದ ಇವರು 240 ಕಿಲೋಮೀಟರ್ ದೂರ ಬಂದಿರುತ್ತಾರೆ. ದಾವಣಗೆರೆಗೆ ಇನ್ನೇನು 16 ಕಿಲೋಮೀಟರ್ ದೂರ ಆನೆಗೋಡು ಎಂಬ ಹಳ್ಳಿಯಲ್ಲಿ ಸಮೀಪವಿರುತ್ತದೆ. ಇಲ್ಲಿ ಏನಾಗಿರುತ್ತದೆ ಅಂದ್ರೆ 4-5 ದಿನಗಳಿಂದ ಒಂದು ಲಾರಿ ಕೆಟ್ಟು ನಿಂತಿರುತ್ತದೆ. ಮೊದಲು ಇದು ರಸ್ತೆಯ ಪಕ್ಕದಲ್ಲಿತ್ತು, ಆಕ್ಸಿಡೆಂಟ್ ಆಗುವ ದಿನ ರೋಡಿನ ಮೇಲೆ ತಂದು ನಿಲ್ಲಿಸಲಾಗಿದ್ದು ಅಂತ ಕೆಲ ಜನಗಳು ಹೇಳ್ತಾರೆ. ಆದ್ರೆ ತನಿಖೆ ನಡೆದ ಮೇಲೆ ಇದು 4-5 ದಿನದಿಂದಲೇ ಕೆಟ್ಟು ಹೋಗಿ ರೋಡ್ ಮೇಲೆ ಇತ್ತು ಅಂತ ಹೇಳ್ತಾರೆ. ಶಂಕರ್ ನಾಗ್ ಅವರ ಕಾರು ತುಂಬಾ ಸ್ಪೀಡ್ ಅಲ್ಲಿ ಇತ್ತು. ಕತ್ತೇಲಿ ನಿಂತಿದ್ದ ಕೆಟ್ಟು ಹೋದ ಲಾರಿ ಕಾಣುವುದಿಲ್ಲ. ಒಮ್ಮೆ ಸಡನ್ ಆಗಿ ಲಾರಿ ಕಂಡಾಗ ಡ್ರೈವರ್ ಲಿಂಗಣ್ಣ ಅವರು ಲೆಫ್ಟ್ ಸೈಡ್ಗೆ ತೆಗೆದುಕೊಳ್ಳುತ್ತಾರೆ. ಆ ಕಡೆಯಿಂದ ಇನ್ನೊಂದು ಲಾರಿ ಬರುತ್ತಿತ್ತು. ಲಿಂಗಣ್ಣ ಕೈಯಲ್ಲಿ ಲಾರಿಯನ್ನು ಕಂಟ್ರೋಲ್ ಮಾಡದೆ ಲಾರಿಗೆ ಹೋಗಿ ಡಿಕ್ಕಿ ಹೊಡೆಯುತ್ತಾರೆ. ಈ ಭಯಾನಕ ಆಕ್ಸಿಡೆಂಟ್ ಡ್ರೈವರ್ ಲಿಂಗಣ್ಣ, ಶಂಕರ್ ನಾಗ್ ಅವರು ಅದೇ ಸ್ಥಳದಲ್ಲಿ ಸಾವನ್ನಪ್ಪುತ್ತಾರೆ. ಆದರೆ ಅವರ ಹೆಂಡತಿ ಮತ್ತು ಮಗು ಬದುಕುಳಿಯುತ್ತಾರೆ. ಶಂಕರ್ ನಾಗ್ ಅವರ ಹೆಂಡತಿ ಮತ್ತು ಮಗುವಿಗೆ ತುಂಬಾನೇ ಗಾಯಗಳಾಗಿದ್ದವು. ಆ ಸಮಯದಲ್ಲಿ ಇದಂತ ಫೋಟೋ ನೋಡಿ ಇದೆ. ಮೊದಲು ಇವರಿಗೆ 16 ಕಿಲೋಮೀಟರ್ ದೂರದಲ್ಲಿರುವ ದಾವಣಗೆರೆ ಆಸ್ಪತ್ರೆಯಲ್ಲಿ ಚಿಕಿತ್ಸೆ ನೀಡಲಾಗುತ್ತದೆ. ಆನಂತರ ಬೆಳಗ್ಗೆ ಶಿಫ್ಟ್ ಮಾಡಲಾಗುತ್ತೆ. ಶಂಕರ್ ನಾಗ್ ಅವರ ಪಾರ್ಥಿವ ಶರೀರ ತಂದು ಕ್ರಂಟಿ ಕ್ಲಬ್ ನಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಮಾಡಲಾಗುತ್ತದೆ. ಇದರ ನಂತರ ವಿಲ್ಸನ್ ಗಾರ್ಡನ್ ನಲ್ಲಿ ಸ್ಮಶಾನದಲ್ಲಿ ಅಂತಿಮ ವಿಧಾನಗಳನ್ನು ನಡೆಸಲಾಗುತ್ತದೆ. ಇದಿಗೂ ಕೂಡ ಶಂಕರ್ ನಾಗ್ ಅವರ ಸ್ಮಶಾನ ಇಂದಿಗೂ ಕೂಡ ಇಲ್ಲ. ಶಂಕರ್ ನಾಗ್ ಅವರ ಸಮಾಧಿ ಇಂದಿಗೂ ಕೂಡ ಇಲ್ಲ. ಕೆಲವೊಂದ್ ಕಡೆ ನೋಡಿರ್ತೀರಾ, ಅವರು ಅಭಿಮಾನಿಗಳು ಕಟ್ಟಂತಹ ಶಂಕರ್ ನಾಗ್ ಅವರ ಒಂದು ಸಮಾಧಿ, ಇಂದಿಗೂ ಕೂಡ ಶಂಕರ್ ನಾಗ್ ಅವರ ಸಮಾಧಿ ಇಲ್ಲ. ಈ ರೀತಿ ಶಂಕರ್ ನಾಗ್ ಅವರು ಆಕ್ಸಿಡೆಂಟ್ ಆಗಿ ತೀರಿಕೊಂಡು ಹೋದರು. ಸುಮಾರು ಕೇವಲ 35 ವಯಸ್ಸಿನಲ್ಲಿ ಶಂಕರ್ ನಾಗ್ ಅವರು ಮರಣವನ್ನು ಹೊಂದುತ್ತಾರೆ. ಅವರು ಕೇವಲ 12 ವರ್ಷದಲ್ಲಿ 90 ಸಿನಿಮಾಗಳಲ್ಲಿ ನಟಿಸಿ ನಾಯಕನಾಗಿ ಪಾತ್ರವಹಿಸಿ ಇಡೀ ರಾಜ್ಯಾದ್ಯಂತ, ಇಡೀ ದೇಶಾದ್ಯಂತ ಒಂದು ಅಪರೂಪದ ವ್ಯಕ್ತಿಯಾಗಿ ಅರಳುತ್ತಾರೆ. ಈಗಲೂ ಶಂಕರ್ ನಾಗ್ ಅಂದರೆ ಮೂವಿಗಳೆಂದರೆ ಜನರ ಮನಸ್ಸಿನಲ್ಲಿ ಉಚ್ಚೆಬ್ಸೋದು ಪಕ್ಕ. ಇಷ್ಟು ಶಂಕರ್ ನಾಗ್ ಅವರ ಕೊಲೆ ರಹಸ್ಯ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ.